ಈ ಒಂದು ಟೆಕ್ನಿಕ್ ಅನ್ನ ಲೈಫ್ ಅಲ್ಲಿ ಒಂದು ಸರಿ ನೀವು ಮಾಡಿ ನೋಡ್ಬೇಕು. ಇದು ತುಂಬಾ ಪವರ್‌ಫುಲ್ ಪ್ರಾಕ್ಟೀಸ್. ಜಸ್ಟ್ 2 ನಿಮಿಷ ತಗೊಳುತ್ತೆ ಅಷ್ಟೇನೆ. ತುಂಬಾ ಈಸಿ ಹಾಗೇನೆ ತುಂಬಾ ಪವರ್‌ಫುಲ್ ಆಗಿರುವಂತದ್ದು. ಜಸ್ಟ್ 2 ನಿಮಿಷದ ಪ್ರಾಕ್ಟೀಸು ನೀವು ಅಂದುಕೊಂಡಿದ್ದನ್ನ ನಿಮಗೆ ತಂದು ಕೊಡುತ್ತೆ. ಈ ಟೆಕ್ನಿಕ್ ಅನ್ನ ಇನ್ಫಿನಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದು ತುಂಬಾ ಪವರ್‌ಫುಲ್ ಮ್ಯಾಜಿಕಲ್ ಟೆಕ್ನಿಕ್ ಇದು. ನಿಮಗೆ ಅನ್‌ಲಿಮಿಟೆಡ್ ಮನಿ, ಅನ್‌ಲಿಮಿಟೆಡ್ ಲವ್, ಅನ್‌ಲಿಮಿಟೆಡ್ ಗ್ರೋತ್ ಹಾಗೆ ಅನ್‌ಲಿಮಿಟೆಡ್ ಸಕ್ಸೆಸ್ಸು ಹಾಗೇನೆ ಅನ್‌ಲಿಮಿಟೆಡ್ ರಿಸಲ್ಟ್ಸ್ ಅನ್ನ ನೀವು ತಂದ್ಕೋಬಹುದು. ಈ ಒಂದು ಟೆಕ್ನಿಕ್‌ನಿಂದ ನೀವು ಏನ್ ಬೇಕಿದ್ರೂ ಪಡ್ಕೋಬಹುದು. ಆದ್ರೆ ನಿಮ್ಮ ಮೈಂಡ್ ಸೆಟ್ಟು ಪಾಸಿಟಿವ್ ಆಗಿರ್ಬೇಕು. ಇಂಟೆನ್ಷನ್ಸು ಕ್ಲಿಯರ್ ಆಗಿರ್ಬೇಕು. ಈ ಟೆಕ್ನಿಕ್ ಅನ್ನ ನಿಮಗೋಸ್ಕರ, ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ, ಬೇರೆ ಇನ್ಯಾರಿಗೋ ನೀವು ಪ್ರೀತಿಸುವಂತ ವ್ಯಕ್ತಿಗೋಸ್ಕರ ನೀವು ಇದನ್ನ ಮಾಡ್ಬೋದು. ಈ ಒಂದು ಟೆಕ್ನಿಕ್ ಮಾಡೋದು ತುಂಬಾ ಈಸಿ. ಇದರಲ್ಲಿ ಜಸ್ಟ್ 2 ಸ್ಟೆಪ್ಸ್ ಇದೆ. ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ವೈಟ್ ಶೀಟು ಹಾಗೆ ಒಂದು ಬ್ಲೂ ಕಲರ್ ಪೆನ್ ಅಷ್ಟೇನೆ. ಇದರಲ್ಲಿ ನೀವು ಇನ್ಫಿನಿಟಿ ಸಿಂಬಲ್ ಅನ್ನ ಬರಿಬೇಕಾಗತ್ತೆ. ಇನ್ಫಿನಿಟಿ ಸಿಂಬಲ್‌ಗೆ ಯಾಕೆ ಇಷ್ಟೊಂದು ಪ್ರಾಮಿನೆನ್ಸ್ ಇಷ್ಟೊಂದು ಒಂದು ಮಹತ್ವ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಅದಕ್ಕೆ ಹಲವಾರು ಕಾರಣ ಇದೆ. ಮೊದಲನೇ ಕಾರಣ ಏನು ಅಂದ್ರೆ, ಎಟರ್ನಲ್ ಲವ್ ಮತ್ತೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡುವಂತದ್ದು. ಅಂದ್ರೆ ಅನಂತವಾದ ಪ್ರೀತಿಯನ್ನ ಪಡಿಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಲೈಫ್ ಪಾರ್ಟ್ನರ್ ಅನ್ನ ನೋಡ್ತಾ ಇದ್ರೆ, ನಿಮ್ಮ ಒಂದು ಪ್ರೀತಿಸಿದ ವ್ಯಕ್ತಿಯಿಂದ ನೀವು ಅನಂತ ಪ್ರೀತಿಯನ್ನ ಪಡಿಬೇಕು ಅಂದ್ರೆ, ಈ ಸಿಂಬಲ್ ನಿಮಗೆ ಹೆಲ್ಪ್ ಮಾಡುತ್ತೆ. ಎರಡನೇ ಕಾರಣ ಏನು ಅಂದ್ರೆ ಎಂಡ್ಲೆಸ್ ಪಾಸಿಬಿಲಿಟೀಸ್ ಅಂದ್ರೆ ನಿರ್ಬಂಧವಿಲ್ಲದೆ ನೀವು ಯಾವ ದಾರಿಯನ್ನ ಬೇಕಿದ್ರೆ ಯಶಸ್ಸಿಗೆ ನೀವು ಆರಿಸಿಕೊಳ್ಬಹುದು. ಅಂತಹ ಯಶಸ್ವಿಯಾದ ದಾರಿಗಳು ನಿಮ್ಮ ಜೀವನದಲ್ಲಿ ಓಪನ್ ಆಗುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್‌ಗೆ ಯಾವುದೇ ಒಂದು ಬಾರ್ಡರ್ ಇಲ್ಲ, ಒಂದು ರೆಸ್ಟ್ರಿಕ್ಷನ್ಸ್ ಇಲ್ದಂತೆ ಏನು ಬೇಕಾದ್ರೂ ನೀವು ಪಡ್ಕೋಬಹುದು ಅನ್ನೋದನ್ನ ಈ ಸಿಂಬಲ್ ನಿಮಗೆ ತೋರ್ಸ್ಕೊಡುತ್ತೆ. ಅಂದ್ರೆ ಅನಂತವಾಗಿರೋದು, ವಿಶಾಲವಾಗಿರೋದು ಅಂತ. ಅಂದ್ರೆ ನಿಮ್ಮ ಒಂದು ಯಶಸ್ಸು ಅನಂತವಾಗಿದೆ, ವಿಶಾಲವಾಗಿದೆ, ದೊಡ್ಡದಾಗಿದೆ ಅಂತ. ಮೂರನೇದು ಬ್ಯಾಲೆನ್ಸ್ ಮತ್ತೆ ಹಾರ್ಮನಿ ಅಂದ್ರೆ ನಿಮ್ಮ ಕರಿಯರ್ ಲೈಫು, ನಿಮ್ಮ ಪರ್ಸನಲ್ ಲೈಫು, ನಿಮ್ಮ ಪ್ರೊಫೆಷನಲ್ ಲೈಫು, ನಿಮ್ಮ ಲವ್ ಲೈಫು, ಹಾಗೇನೆ ನಿಮ್ಮ ಫ್ಯಾಮಿಲಿ ಲೈಫು, ಫಿನಾನ್ಷಿಯಲ್ ಫೀಲ್ಡು, ರಿಲೇಶನ್‌ಶಿಪ್ಪು, ಸ್ಟೂಡೆಂಟ್ ಲೈಫು, ಹೆಲ್ತು ಎಲ್ಲದರಲ್ಲೂ ಇದು ಒಂದು ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೇನೆ ಒಟ್ಟಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲಾ ಏರಿಯಾಸ್ ಅಲ್ಲಿ ಒಂದು ಕೆಲಸ ಮಾಡುತ್ತೆ ಇದು. ಎಲ್ಲವನ್ನ ಬ್ಯಾಲೆನ್ಸ್ ಆಗಿ ಇಡುವಂತಹ ಕೆಲಸ ಮಾಡುತ್ತೆ. ನಾಲ್ಕನೇ ಕಾರಣ ಏನು ಅಂದ್ರೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇದು ನಿಮ್ಮನ್ನ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡುವಂತದ್ದು. ನಮಗೆಲ್ಲ ಗೊತ್ತಿದೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದು ಇನ್ಫೈನೈಟ್ ಶೇಪ್ ಅಲ್ಲಿ ಇದೆ ಅಂತ. ಸೊ ನಮ್ಮ ಪ್ರಕೃತಿಯಲ್ಲೇನೆ ಇನ್ಫಿನಿಟಿ ಸಿಂಬಲ್ ಇರುವಾಗ ನಮ್ಮ ಲೈಫ್ ಅಲ್ಲೂ ಕೂಡ ಇದು ವರ್ಕ್ ಮಾಡೇ ಮಾಡುತ್ತೆ. ಯೂನಿವರ್ಸ್ ಜೊತೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ. ಅಂಡ್ ಐದನೇದು ನ್ಯೂಮರಾಲಜಿ ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಂಬರ್ 8 ಹೊಸ ಆರಂಭವನ್ನ ತಂದುಕೊಡುವಂತಹ ನಂಬರು. ಹಾಗಾಗಿ ಈ 8ಅನ್ನ ನಾವು ಅಡ್ಡ ಬರಿತೀವಲ್ವಾ ಅದನ್ನ ಇನ್ಫಿನಿಟಿ ಸಿಂಬಲ್ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಸಿಂಬಲ್ಲು ಅನಂತವನ್ನ, ಅಗಾಧವನ್ನ ಸೂಚಿಸುತ್ತೆ. ಅಂದ್ರೆ ಲಿಮಿಟ್‌ಲೆಸ್ ಆಗಿ ನಮಗೆ ಅವಕಾಶಗಳನ್ನ ತಂದುಕೊಡುವಂಥದ್ದು. ಈ ಟೆಕ್ನಿಕ್ ಅನ್ನ ನಾವು ಎಷ್ಟು ದಿನ ಮಾಡಬೇಕು ಅಂದ್ರೆ ಕಂಟಿನ್ಯೂಯಸ್ ಆಗಿ ನೀವು 21 ದಿನ ನೀವು ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಬೇಕು ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ಅಲ್ಲಿಗೆನೆ ಸ್ಟಾಪ್ ಮಾಡ್ಬೋದು. ಯಾಕೆಂದ್ರೆ ನಿಮಗೆ ರಿಸಲ್ಟ್ ಬರೋದಕ್ಕೆ ಮಿನಿಮಮ್ 21 ಡೇಸ್ ಬೇಕೇ ಬೇಕು. ಹಾಗಾಗಿ ಕಂಟಿನ್ಯೂಯಸ್ ಆಗಿ ಈ ಒಂದು ಟೆಕ್ನಿಕ್ ಅನ್ನ 21 ಡೇಸ್ ನೀವು ಮಾಡಬೇಕಾಗತ್ತೆ. ಅಂದ್ರೆ ಈ ಒಂದು ಪ್ರಾಕ್ಟೀಸ್ ಅನ್ನ ಹೇಗೆ ಮಾಡೋದು ಅಂದ್ರೆ ಒಂದು ವೈಟ್ ಶೀಟ್ ಅಲ್ಲಿ ಅಥವಾ ಒಂದು ಬುಕ್ ಅಲ್ಲಿ ನೀವು ಇನ್ಫಿನಿಟಿ ಸಿಂಬಲ್ ಅನ್ನ ಬರಿಬೇಕು. ಈ ರೀತಿ ಇನ್ಫಿನಿಟಿ ಸಿಂಬಲ್ ಬರಿಬೇಕು. ಬ್ಲೂ ಕಲರ್ ಪೆನ್ ಅಲ್ಲೇ ಬರಿಬೇಕು. ಬ್ಲಾಕ್ ಯೂಸ್ ಮಾಡಬೇಡಿ. ಯಾವ ಕಾರಣಕ್ಕೂ ಬ್ಲಾಕ್ ಬೇಡ. ಸೊ ನೀವು ಏನು ವಿಶ್ ಮಾಡಬೇಕು ಅಂತ ಇದ್ದೀರಾ ಅದನ್ನ ಕ್ಲಿಯರ್ ಆಗಿ ಥಿಂಕ್ ಮಾಡಿ ಅಫರ್ಮೇಷನ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಅಫರ್ಮೇಷನ್ ಅನ್ನ ಹೇಳ್ತಾ ನೀವು ಈ ಒಂದು ಸಿಂಬಲ್ ಮೇಲೆ ನೀವು ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ಅರ್ನಿಂಗ್ 5 lakhs rupees ಪರ್ ಮಂತ್. ನಾನು 5 ಲಕ್ಷ ರೂಪಾಯಿಯನ್ನ ತಿಂಗಳಿಗೆ ಆರಾಮವಾಗಿ ಈಸಿಯಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಅಥವಾ ನನ್ನ ಬಿಸ್ನೆಸ್ ಅಲ್ಲಿ ನನಗೆ 10 ಲಕ್ಷ ರೂಪಾಯಿ ನನಗೆ ಇನ್ಕಮ್ ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್. ಪ್ರಾಫಿಟ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್. ಅಥವಾ ನಾನು ಇಷ್ಟಪಟ್ಟ ಹುಡುಗಿ ಅಥವಾ ಹುಡುಗನ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್. ಅಥವಾ ನನಗೆ ನನ್ನ ಡ್ರೀಮ್ ಕಂಪನಿ ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕಿದೆ. ನಾನು ತಿಂಗಳಿಗೆ 75,000 ರೂಪಾಯಿ ಸಂಬಳವನ್ನ ಪಡಿತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಯೂನಿವರ್ಸ್. ಹಾಗೇನೆ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದಿಕೊಳ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್. ಹೀಗೆ ನಿಮಗೆ ಎಕ್ಸಾಮ್ ಇದ್ರೆ, ಗೌರ್ಮೆಂಟ್ ಜಾಬ್ ನ ನೀವು ಪಡ್ಕೋಬೇಕು ಅಂತ ಇದ್ರೆ, ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂದ್ರೆ, ನಿಮ್ಮ ಪ್ರೀತಿಯನ್ನ ಪಡ್ಕೋಬೇಕು ಅಂದ್ರೆ, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂದ್ರೆ, ಬಿಸ್ನೆಸ್ ಗ್ರೋತ್ ಆಗ್ಬೇಕು ಅಂದ್ರೆ, ಯಾವುದೇ ನಿಮ್ಮ ವಿಶ್ ಇರ್ಲಿ ಒಂದು ಅಫರ್ಮೇಷನ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ. ಈಗ ಇನ್ಫಿನಿಟಿ ಸಿಂಬಲ್ ಅನ್ನ ಈ ರೀತಿ ನೀವು ಬರಿತಾ ಏನ್ ಮಾಡಬೇಕು, ನಿಮ್ಮ ಒಂದು ವಿಶ್ ಅನ್ನ ಅಫರ್ಮೇಷನ್ ಅನ್ನ ಬಾಯಲ್ಲಿ 11 ಸರಿ ನೀವು ಹೇಳ್ಕೋಬೇಕು. ಹೇಳ್ತಾ ನೀವು ಬರಿತಾ ಇರಬೇಕು. ಇದ್ರ ಮೇಲೇನೆ ನೀವು ತಿದ್ದಬೇಕು. ಚಿಕ್ಕವರಿದ್ದಾಗ ಆ ಈ ತಿದ್ದುತ್ತಿದ್ರಲ್ಲ ಹಂಗೆ ಪೆನ್ನಲ್ಲಿ
ಪೆನ್ನನ್ನ ಎತ್ತಬಾರದು. 11 ಸರಿ ನಿಮ್ಮ ಅಫರ್ಮೇಷನ್ ಆಗೋವರೆಗೂ ಪೆನ್ನನ್ನ ನೀವು ಎತ್ತಬಾರ್ದು. ಅದೇ ರೀತಿಯಲ್ಲಿ ಬರಿತಾ ಅದ್ರ ಮೇಲೇನೆ ಬರಿತಾ 11 ಸರಿ ನಿಮ್ಮ ವಿಶ್ ಅನ್ನ ಹೇಳ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ತಾ ಇರಬೇಕು. ಈಗಾಗಲೇ ಅದು ಆಗೋಗಿದೆ ಅಂತ ಫೀಲಿಂಗ್ ಅಲ್ಲಿ ನೀವು ಬ್ರಹ್ಮಾಂಡದ ಮೇಲಿನ ಅಗಾಧವಾದ ನಂಬಿಕೆಯ ಜೊತೆ ನೀವು ಇನ್ಫಿನಿಟಿ ಸಿಂಬಲ್ ಮೇಲೆ ನೀವು ಬರಿತಾ ಇರಬೇಕು. ಹೀಗೆ ಬರಿತಾ ನೀವು ಹೇಳ್ಕೊಂಡಾದ್ಮೇಲೆ 11 ಸರಿ ಹೇಳಿದ ಮೇಲೆ ಈ ಪೇಪರ್ ಅನ್ನ ನೀವು ಫೋಲ್ಡ್ ಮಾಡಿ ನಿಮ್ಮ ಪರ್ಸು ಅಥವಾ ನಿಮ್ಮ ಬ್ಯಾಗ್ ಅಥವಾ ನಿಮ್ಮ ಕಬೋರ್ಡ್ ಅಲ್ಲಿ ಇಟ್ಕೊಳ್ಳಿ, ಅಥವಾ ಆ ಪೇಪರ್ ಅನ್ನ ಸುಟ್ಟು ಬಿಟ್ಟು ಆ ಬೂದಿಯನ್ನ ಗಾಳಿಯಲ್ಲಿ ಹಾರಿಬಿಡಿ. ಸುಡಬೇಕಂತ ಯೋಚನೆ ಮಾಡ್ಬಿಡಿ, ಯಾಕೆಂದ್ರೆ ಈ ಬೂದಿಯ ಮೂಲಕ ನೀವು ಯೂನಿವರ್ಸ್ಗೆ ಅದನ್ನ ತಲುಪಿಸ್ತಾ ಇದ್ದೀರಾ, ಅಥವಾ ನಿಮ್ಮ ವೈಬ್ರೇಷನ್ಸ್ ಮೂಲಕ ನೀವು ಅದನ್ನ ತಲುಪಿಸ್ತಾ ಇದ್ದೀರಾ. ಒಂದು ಸರಿ ಈ ಟೆಕ್ನಿಕ್ ಅನ್ನ ಮಾಡಿ ನೀವು ಮಿನಿಮಮ್ 21 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ನಿಮಗೆ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ. ಬಟ್ ಮೈಂಡ್ ಸೆಟ್ ಪಾಸಿಟಿವ್ ಆಗಿ ಇಟ್ಕೋಬೇಕು, ಪಾಸಿಟಿವ್ ಬಿಲೀಫ್ ಅನ್ನ ಇಟ್ಕೋಬೇಕು, ಇಂಟೆನ್ಷನ್ಸ್ ಕ್ಲಿಯರ್ ಆಗಿರಬೇಕು. ಸೊ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾವು ಎಷ್ಟು ಪಾಸಿಟಿವ್ ಆಗಿ ಬ್ರಹ್ಮಾಂಡವನ್ನ ನಂಬಿ ಮಾಡ್ತೀವೋ ನಮಗೆ ಅಷ್ಟು ಬೇಗ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಇನ್ಫಿನಿಟಿ ಅಂದ್ರೇನೆ ಅನಂತವಾದದ್ದು, ಅಗಾಧವಾದದ್ದು. ನಿಮಗೆ ಏನ್ ಬೇಕೋ ಅದು ಅನಂತವಾಗಿ ಸಿಗ್ತಾ ಹೋಗುತ್ತೆ, ಅಗಾಧವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಎಲ್ಲ ವಿಷಯಸ್ಸನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ನಂಬ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.